ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 9ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣಿ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:44 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ರಾತ್ರಿ 4:53 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 1:13 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ರಾತ್ರಿ 10:08 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:28 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 9:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:04 ರಾತ್ರಿ 11:46 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ಅದರಲ್ಲೂ ವಿಶೇಷವಾಗಿ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಲಾಭ ಇದೆ, ತುಂಬ ಅನುಕೂಲ ಇದೆ. ಹಾಗೆ ಈ ಬುಧನನ್ನು ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು. ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ಮಾತೇನಾದರೂ ಜಾಸ್ತಿ ಆದರೆ ಹದ ಮೀರಿ ಮಾತಾಡಿದ್ರೆ ಅದರಿಂದ ಸಮಸ್ಯೆಗಳು ಕೂಡ ಬರುತ್ತೆ. ಹಾಗಾಗಿ ಮಾತು ಬಹಳ ಪ್ರಮುಖವಾಗಿ ಇರುವಂಥದ್ದು. ಅದೇ ನಿಮ್ಮ ಅಸ್ತ್ರ. ಅದನ್ನು ಯಾವ ಕಾರಣಕ್ಕಾದರೂ ನೀವು ಬಳಸ್ಕೊಳ್ಬೋದು. ಅಂದರೆ ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್ಗಾದ್ರೂ ಅಥವಾ ಒಂದು ಡಿಸ್ಟ್ರಕ್ಟಿವ್ ಪರ್ಪಸ್ಗಾದ್ರೂ ಈ ಮಾತನ್ನು ನೀವು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ
ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಓದು, ವ್ಯಾಸಂಗ, ಉನ್ನತ ವ್ಯಾಸಂಗ ಇದ್ರ ಬಗ್ಗೆ ಈ ದಿನ ಹೆಚ್ಚು ಆಸಕ್ತಿ ಇರುತ್ತೆ. ಕೆಲವೊಂದು ಮಾಹಿತಿಗಳು ಕೂಡ ಈ ದಿನ ನಿಮಗೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕತ್ತೆ. ಹಾಗೆ ಬುಧ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಗೆಳೆತನದಲ್ಲಾಗಲಿ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥದ್ರಲ್ಲಾಗಲಿ ತುಂಬ ಸಮಾಧಾನಕರವಾದಂಥ ಒಂದು ಪ್ರಗತಿ ಇರುತ್ತೆ, ಬೆಳವಣಿಗೆ ಇರುತ್ತೆ. ಹಾಗಾಗಿ ಬುಧನಿಂದ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ವ್ಯವಹಾರಗಳನ್ನು ಆದಷ್ಟು ಈ ದಿನ ಗುರುಹೋರಾದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಪ್ರಗತಿ ಇದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 45 ನಿಮಿಷದವರೆಗೆ, ಹಾಗೆ ಸಂಜೆ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಥವಾ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಅಥವಾ ಯಾವುದೇ ರೀತಿಯ ವ್ಯವಹಾರದ ಅಗ್ರಿಮೆಂಟ್ ಇರ್ಬೋದು, ಸಹಿ ಮಾಡುವಂಥ ವಿಚಾರ ಇರ್ಬೋದು, ಅಥವಾ ಈ ದಾಖಲೆ ಪತ್ರಗಳನ್ನು ನೀವು ಪಡ್ಕೊಳ್ಳುವಂಥ ವಿಚಾರ, ಎಲ್ಲದಕ್ಕೂ ಕೂಡ ಬುಧಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದಿನ ಯಾವುದೇ ರೀತಿಯ ಟೈಪಿಂಗ್ ಮಾಡುವಂಥ ವಿಚಾರ, ಈ MOU ಆಗಲಿ ಅಥವಾ ಅಗ್ರಿಮೆಂಟ್ ಆಗಲಿ ಇತ್ಯಾದಿ ವಿಚಾರಗಳು, ಇದಕ್ಕೂ ಕೂಡ ಬುಧಹೋರ ಚೆನ್ನಾಗಿದೆ. ಇದರಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲ ನೀವು ನಿರೀಕ್ಷೆ ಮಾಡಿದಂತೆ ಸಿಕ್ಕತ್ತೆ. ಹಾಗಾಗಿ ಬುಧಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 3 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 1 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ, ಇನ್ನು ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಬುಧಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಪೂರ್ವ ಸಿದ್ಧತೆಗಳನ್ನು, ಹಾಗೆ ಪ್ರಯಾಣವನ್ನು ಶುಕ್ರಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ನೆಗೋಷಿಯೇಷನ್ಸ್ಗೆ ಸಂಬಂಧಪಟ್ಟಂಥ ವಿಚಾರ, ಇನ್ನು ನಿಮ್ಮ ವ್ಯವಹಾರಕ್ಕೆ ಬಂಡವಾಳ ತೊಡಗಿಸುವಂಥದ್ದು, ಯಾವುದೇ ರೀತಿಯ ಮಾತುಕತೆ, ಅಗ್ರಿಮೆಂಟ್ ಇರಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದು ಯಾವುದನ್ನು ಕೂಡ ಶುಕ್ರಹೋರದಲ್ಲಿ ಮಾಡಬೇಡಿ. ಒಟ್ಟಾರೆ ಹಣಕಾಸಿನ ವ್ಯವಹಾರಗಳನ್ನು ಶುಕ್ರಹೋರದಲ್ಲಿ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜಹೋರ ಬಹಳ ಚೆನ್ನಾಗಿದೆ. ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಅಥವಾ ಈ ಬಗ್ಗೆ ಯಾವುದೇ ಮಾತುಕತೆ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಅಥವಾ ಅದರ ಬಗ್ಗೆ ನಿಮ್ಮ ಒಂದು ಸಂಕಲ್ಪ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಇರುವಂಥ ಕುಜಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯವಹಾರಕ್ಕೆ ಹೇಳಿ ಮಾಡಿಸಿದಂತಹ ಸಮಯ ಈ ಕುಜಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ ಪ್ರತಿನಿತ್ಯ ತಿಳ್ಕೊಳ್ಬೇಕು.
ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ನಿಮ್ಮ ಕೈ ಸೇರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಚತುರ್ದಶಿಯ ತಿಥಿ ಕಳೆದ್ರೆ ಬೆಳಿಗ್ಗೆ ಬರುವಂಥದ್ದೇ ಹುಣ್ಣಿಮೆಯ ತಿಥಿ. ಹಾಗಾಗಿ ಈ ದಿನ ರಾತ್ರಿ 12:44 ಹುಣ್ಣಿಮೆ ಆರಂಭ ಆಗುತ್ತೆ. ಅದರಲ್ಲೂ ಮೂಲ ನಕ್ಷತ್ರ ಇರುತ್ತೆ. ಇಂದ್ರಯೋಗ, ವಿಷ್ಟಿಕರಣ, ಶುಭ ಪಂಚಕ, ರವಿಹೋರ, ಮೇಷಲಗ್ನ ನಕ್ಷತ್ರ ಭರಣಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇದು ಪ್ರಾರಂಭ ಆಗಿ ಶುಕ್ರವಾರ ಮುಂಜಾನೆ 2:07 ಪೂರ್ವಾಷಾಢ ನಕ್ಷತ್ರ, ಅಮೃತ ಘಟಿ, ಶುಭ ಪಂಚಕ, ಚಂದ್ರಹೋರ, ಮೇಷಲಗ್ನ ನಕ್ಷತ್ರ ಕೃತ್ತಿಕಾದಲ್ಲಿ ಇರುವಾಗ ವೈದ್ಯುತಿ ಯೋಗ ಭವಕರಣದಲ್ಲಿ ಈ ಹುಣ್ಣಿಮೆ ಅಂತ್ಯವಾಗುತ್ತೆ. ಹಾಗಾಗಿ ಈ ಹುಣ್ಣಿಮೆ ಬಹಳ ವಿಶೇಷವಾಗಿರುವಂಥ ಹುಣ್ಣಿಮೆ. ಆಷಾಢ ಮಾಸದ ಹುಣ್ಣಿಮೆ ಅಂತ ಹೇಳಿದ್ರೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಏಕೆಂದರೆ ಆ ದಿನ ಗುರುಪೂರ್ಣಿಮೆ ಇರುವಂಥದ್ದು, ವ್ಯಾಸಪೂಜೆ ಮಾಡುವಂಥದ್ದು. ಹಾಗಾಗಿ ಗುರುಗಳ ಆರಾಧನೆಗೆ, ಗುರು ಸೇವೆಗೆ ತುಂಬ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಗುರುವಾರವೇ ಹುಣ್ಣಿಮೆ ಬಂದಿರುವಂಥದ್ದು ಮತ್ತೂ ವಿಶೇಷ. ಹಾಗಾಗಿ ಗುರುವಿಗೆ ಸಮರ್ಪಣೆ ಆಗುವಂಥ ಗುರುವಾರದ ದಿನ ಹುಣ್ಣಿಮೆ ಇದೆ, ಗುರುಪೂರ್ಣಿಮೆ ಇದೆ. ಹಾಗಾಗಿ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ, ಗುರು ಸೇವೆಯನ್ನು ಮಾಡಿ, ಗುರು ಸ್ಮರಣೆಯನ್ನು ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಬಹಳ ವಿಶೇಷವಾದಂತಹ ಅನುಗ್ರಹ ಉಂಟಾಗುತ್ತೆ. ಯಾರಿಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿರುತ್ತೆ, ಯಾರಿಗೆ ವಿವಾಹ ಭಾಗ್ಯ ಕೂಡಿ ಬರ್ತಾ ಇಲ್ಲ, ಈ ವಿವಾಹ ಅನ್ನುವಂಥದ್ದು ಒಂದು ಕಡೆ ಸೆಟ್ಟಾದರೂ ಕೆಲವು ಸಮಯದಲ್ಲಿ ಅದು ಮುರಿದು ಬೀಳುವಂಥ ಸಾಧ್ಯತೆ ಇರುತ್ತೆ. ಗುರುಬಲ ಇರಲ್ಲ ಅಂಥವ್ರಿಗೆ. ಹಾಗೆ ಯಾವುದೇ ಒಂದು ಉದ್ದೇಶಿತ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ನಿಮಗೆ ಸಮಯ ಸೂಕ್ತವಾಗಿ ದೊರಕಲ್ಲ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕುವಂಥದ್ದು, ಹಾಗೆ ಬರಬೇಕಾದಂತಹ ಒಂದು ಆದಾಯ ಆಗಲಿ, ಹಣ ಆಗಲಿ, ಯಾವುದೇ ರೀತಿಯ ಪ್ರತಿಫಲಗಳಾಗಲಿ ಸಮಯಕ್ಕೆ ಸರಿಯಾಗಿ ಬರಲ್ಲ. ಇದೆಲ್ಲದಕ್ಕೂ ಕೂಡ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ಗುರುವಾರದ ದಿನ, ಹುಣ್ಣಿಮೆಯ ದಿನ ನೀವು ಗುರು ಸೇವೆಯನ್ನು ಮಾಡೋದ್ರಿಂದ, ಗುರು ದರ್ಶನವನ್ನು ಮಾಡೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಇದು ಬಹಳ ಅಪರೂಪಕ್ಕೆ ಬಂದಿರುವಂಥ ಒಂದು ಹುಣ್ಣಿಮೆ, ಆಷಾಢದ ಹುಣ್ಣಿಮೆ, ಗುರುವಾರದ ದಿನ. ಇದನ್ನು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು. ಹಾಗೆ ಈ ಗುರುವಾರದ ದಿನ, ಹುಣ್ಣಿಮೆಯ ದಿನ ನೀವು ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಗೋಪಿ ಚಂದನವನ್ನು ದಾನ ಮಾಡಿ, ವಿಭೂತಿಯನ್ನು ದಾನ ಮಾಡಿ, ತಾಂಬೂಲವನ್ನು, ಹಣ್ಣುಗಳನ್ನು, ಅಂದರೆ ಇದರಲ್ಲಿ ವಿಶೇಷವಾಗಿ ಮಾವು ಮತ್ತು ಖರ್ಜೂರವನ್ನು, ತೆಂಗಿನಕಾಯನ್ನು, ಅಕ್ಕಿಯನ್ನು, ಬೇಳೆಯನ್ನು, ಬೆಲ್ಲವನ್ನು, ತುಪ್ಪವನ್ನು, ಬೆಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು, ಅರಿಶಿನ, ಕುಂಕುಮ, ಬಳೆ, ಧಾನ್ಯಗಳು ಯಾವುದೇ ರೀತಿಯದ್ದಿರಲಿ, ಹಾಗೆ ಬೆಳ್ಳಿ, ಬಂಗಾರ, ಹಾಗೆ ಈ ಜಪ ಮಾಡುವಂಥ ಚಾಪೆ, ಜಪದ ಸರ ಅಂದರೆ ಜಪಮಾಲೆ ಅಂತ ಹೇಳ್ತಾರೆ, ತುಳಸಿ ಮಾಲೆಯನ್ನು ದಾನ ಮಾಡ್ಬೋದು, ತುಳಸಿ ಗಿಡವನ್ನು ಮಾಡಿ, ಹಾಗೆ ದೇವಸ್ಥಾನಕ್ಕೆ ಹೂವನ್ನು, ದರ್ಭೆಯನ್ನು, ಬಿಲ್ವಪತ್ರೆಯನ್ನು ಕೊಡುವಂಥದ್ದು, ಇನ್ನು ಕರಿ ಎಳ್ಳನ್ನು ದಾನ ಮಾಡುವಂಥದ್ದು, ಹಾಗೆ ಹಿತ್ತಾಳೆ ತಾಮ್ರದ ಪಾತ್ರೆಯನ್ನು ದಾನ ಮಾಡುವಂಥದ್ದು, ಇನ್ನು ತುಂಬಿದ ಬಿಂದಿಗೆಯನ್ನು ಉದಕುಂಭ ದಾನ ಅಂತ ಹೇಳ್ತಾರೆ, ಇದನ್ನು ಮಾಡ್ಬೋದು. ಇನ್ನು ಬಹಳ ವಿಶೇಷವಾಗಿ ಹಚ್ಚಿದ ದೀಪಗಳನ್ನು ದಾನ ಮಾಡಿ, ಶಂಖವನ್ನು ದಾನ ಮಾಡಿ, ಹಾಗೆ ಬಹಳ ವಿಶೇಷವಾಗಿ ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡಿ, ಜನಿವಾರವನ್ನು ದಾನ ಮಾಡಿ, ಇನ್ನು ನೆಲ್ಲಿಕಾಯಿ, ಅದರಲ್ಲೂ ಆಮ್ಲ ಬೆಟ್ಟದ ನೆಲ್ಲಿಕಾಯಿನ ದಾನ ಮಾಡಿದ್ರೆ ಆರೋಗ್ಯದಲ್ಲಿ ವರ್ಧನೆ ಆಗುತ್ತೆ, ಆಯುಷ್ಯು ಹೆಚ್ಚಾಗುತ್ತೆ. ಇನ್ನು ಅನ್ನದಾನ ಮಾಡುವಂಥದ್ದಾಗಲಿ, ಮೊರದ ಬಾಗಿನವನ್ನು ಕೊಡುವಂಥದ್ದಾಗಲಿ, ವಸ್ತ್ರದಾನ ಮಾಡುವಂಥದ್ದು, ಹಾಲು, ಮೊಸರು, ಜೇನು, ಇನ್ನು ಪಚ್ಚಕರ್ಪೂರ, ಲಾವಂಚ, ಇನ್ನು ದೇವರ ಪೂಜಾ ಸಾಮಗ್ರಿಗಳು ಯಾವುದೇ ಇದ್ದರೂ ಅದನ್ನು ದಾನ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಇನ್ನು ನಿಮಗೆ ಬಹಳ ಬೇಗ ಫಲ ಸಿಕ್ಕಬೇಕು, ಗುರುವಿನ ಅನುಗ್ರಹ ಬೇಕು ಅಂತ ಹೇಳಿದ್ರೆ, ಯಾರಾದರೂ ಧರ್ಮನಿಷ್ಠೆಯಲ್ಲಿರುವಂಥವ್ರಿಗೆ ಶ್ರೀಗಂಧದ ಕೊರಡನ್ನು ದಾನ ಮಾಡಿ, ಸಾಲಿಗ್ರಾಮವನ್ನು ದಾನ ಮಾಡಿ, ಬಹಳ ವಿಶೇಷವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯವೋ ಅದು ಒಂದನ್ನಾದರೂ ದಾನ ಮಾಡಿ. ಏನೂ ಇಲ್ಲ ಅಂತ ಹೇಳಿದ್ರೆ 11 ರೂಪಾಯಿ, 51 ರೂಪಾಯಿ ದಕ್ಷಿಣೆಯನ್ನಾದರೂ ಕೊಟ್ಟು ನೀವು ಆಶೀರ್ವಾದ ಪಡ್ಕೊಳ್ಳಿ. ಗುರುಮುಖೇನ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ಈ ಏಕಾದಶಿಯಿಂದ ಹಿಡಿದು ಕಾರ್ತಿಕ ಹುಣ್ಣಿಮೆಯವರೆಗೂ ಕೂಡ ಈ ಒಂದು ವಿಶೇಷವಾದಂಥ ವಸ್ತುಗಳನ್ನು ನೀವು ದಾನ ಮಾಡ್ಬೋದು. ಅದರಲ್ಲೂ ಹುಣ್ಣಿಮೆಯ ದಿನ, ಈ ಗುರುಪೌರ್ಣಿಮೆಯ ದಿನ ದಾನ ಮಾಡಿದ್ರೆ ಹೆಚ್ಚಿನ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಮುಂದುವರಿಸಿ. ಇನ್ನು ಈ ಗುರುಪೌರ್ಣಿಮೆಯ ಸಂದರ್ಭದಲ್ಲಿ ಚಾತುರ್ಮಾಸ
ನಡೀತಾ ಇರುತ್ತೆ. ಆಗ ಯತಿಗಳಿರಲಿ, ಗುರುಗಳಿರಲಿ, ಎಲ್ಲಿ ಅವರು ಬಿಡಾರ ಹೂಡಿದ್ದಾರೆ, ಎಲ್ಲಿ ಅವರು ನೆಲೆ ನಿಂತಿದ್ದಾರೆ, ಅಲ್ಲಿಗೆ ಹೋಗಿ ಅವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಕಡೆ ಕೂಡ ಅನ್ನದಾನ ಇರುತ್ತೆ, ಪ್ರಸಾದ ಇರುತ್ತೆ, ಅದನ್ನು ಸ್ವೀಕರಿಸಿ ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ಯಾವುದೇ ಒಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಸಂಕಲ್ಪ ಬಹಳ ಮುಖ್ಯ. ಅಂದರೆ ನಾವು ಮಾಡುವಂತಹ ಕೆಲಸ ಹೀಗೆ ಇರುತ್ತೆ, ಇದನ್ನು ನಾನು ಇದೇ ರೀತಿಯಲ್ಲಿ ಮುಂದುವರಿಸ್ತೇನೆ, ಇದೇ ರೀತಿಯ ಫಲಾಫಲಗಳು ಸಿಕ್ಕಲಿ ಅನ್ನುವಂಥ ವಿಚಾರವನ್ನು ಪೂರ್ವ ಯೋಜನೆಯಂತೆ ನಾವು ಮಾಡುವಂಥ ಒಂದು ಕಾರ್ಯ ಇದು. ಹಾಗಾಗಿನೇ ಎಲ್ಲ ಕಾರ್ಯಗಳೂ ಕೂಡ ಉತ್ತಮ ಫಲವನ್ನೇ ನೀಡಲಿ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅದರಲ್ಲೂ ಈ ಪೂಜಾ ಕೈಂಕರ್ಯಗಳ ಸಂದರ್ಭದಲ್ಲಿ, ಪೂಜೆಯನ್ನು ಮಾಡುವಾಗ, ಹೋಮ ಹವನಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನು ಮಾಡ್ತೇವೆ. ಅದು ತಮಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ನಿಮ್ಮ ಕುಲ, ರಾಶಿ, ನಕ್ಷತ್ರ, ನಿಮ್ಮ ಗೋತ್ರ, ಹಾಗೆ ನಿಮ್ಮ ಹೆಸರು, ನಿಮ್ಮ ವಂಶಾವಳಿ, ಇದನ್ನು ಅಲ್ಲಿ ಹೇಳಿ ಆ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಮೊದಲು ಪೂರ್ವ ಯೋಜನೆ ಮಾಡಿಕೊಳ್ಳುವ ಸಲುವಾಗಿ ಸಂಕಲ್ಪವನ್ನು ಮಾಡುವಂಥದ್ದು. ಇಲ್ಲಿ ಸಂಕಲ್ಪದಲ್ಲಿ ನಾವು ವಾಸ ಮಾಡುವಂಥ ಸ್ಥಳದ ಪರಿಚಯ ಆಗುತ್ತೆ, ಈಗಿನ ಕಾಲಮಾನ ಇರುತ್ತೆ, ಯಾವ ಉದ್ದೇಶದಿಂದ ಏನನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು, ಯಾರನ್ನು ಉದ್ದೇಶಿಸಿ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದರ ಸಂಕ್ಷಿಪ್ತವಾದ ವಿವರಣೆ ಇಲ್ಲಿರುತ್ತೆ. ಇದರಿಂದ ಕಾರ್ಯಕ್ರಮದ ಯಾವ ಘಟ್ಟವನ್ನೂ ಕೂಡ ಮರೆಯುವಂಥ ಸಾಧ್ಯತೆ ಇರಲ್ಲ. ಆದ್ದರಿಂದ ಸಂಕಲ್ಪ ಮಾಡೋದರಲ್ಲಿ ಯಾವುದೇ ಕಂದಾಚಾರ ಇರಲ್ಲ. ಬದಲಾಗಿ ನಮ್ಮ ಒಂದು ನಿರ್ದಿಷ್ಟ ಗುರಿಯನ್ನು ನಾವೇ ಮನನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದು. ಹಾಗಾಗಿ ನಾವು ಸಂಕಲ್ಪವನ್ನು ಮಾಡಿಕೊಂಡೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಅದಕ್ಕೆ ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇರ್ತೇವೆ, ನೀವು ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರ, ಕುಲದೇವರ ಮುಂದೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಸಂಕಲ್ಪ ಸಿದ್ಧಿ ಉಂಟಾಗುತ್ತೆ. ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ಕಮಿಟ್ಮೆಂಟ್ ಅಲ್ಲಿ ಬರುತ್ತೆ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಹಾಗಾಗಿ ಕೆಲಸದಿಂದ ನೀವು ಡಿವಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸಂಕಲ್ಪ ಬಹಳ ಮುಖ್ಯ. ಇನ್ನು ನಾವು ಸಂಕಲ್ಪವನ್ನು ಮಾಡುವಂಥ ಸಂದರ್ಭ, ಹಾಗೆ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಪವಿತ್ರವನ್ನು ಬೆರಳಿಗೆ ಧರಿಸಿಕೊಳ್ಳುವಂಥದ್ದು ಇದೆ. ಕೆಲವರು ಶ್ರಾದ್ದ ಕರ್ಮವನ್ನು ಮಾಡುವಂಥ ಸಂದರ್ಭ, ಅದು ಕೂಡ ಬಹಳ ಪವಿತ್ರವಾಗಿರುವಂಥ ಪಿತೃಪೂಜೆ, ಅಲ್ಲೂ ಕೂಡ ಈ ದರ್ಬೆಯನ್ನು ಅಥವಾ ಪವಿತ್ರವನ್ನು ಉಂಗುರದ ಬೆರಳಿಗೆ ಹಾಕಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಇದನ್ನು ಅಂದರೆ ಈ ದರ್ಭೆಯಲ್ಲಿ ಮಾಡುವಂಥ ಉಂಗುರದ ಆಕಾರವನ್ನು ಪವಿತ್ರ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ದರ್ಭೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರ ರಚನೆ ಗೊತ್ತಾಗುತ್ತೆ. ಏನಂದರೆ ಅದರ ಅಂಚಿನಲ್ಲಿ ಸಣ್ಣ ಸಣ್ಣ ಮುಳ್ಳುಗಳಿರುತ್ತೆ, ಅಲಗು ಬಹಳ ತೀಕ್ಷ್ಣವಾಗಿರುತ್ತೆ. ಆ ಮುಳ್ಳುಗಳು ಎಷ್ಟೋ ಬ್ಯಾಕ್ಟೀರಿಯಾಗಳನ್ನು ತಡೆದು ತನ್ನಲ್ಲೇ ಉಳಿಸಿಕೊಳ್ಳುತ್ತೆ. ಹಾಗಾಗಿ ಈ ಪವಿತ್ರವನ್ನು ಹಾಕಿಕೊಂಡು ಪ್ರಾಣಾಯಾಮ ಮಾಡೋದ್ರಿಂದ ವಾತಾವರಣದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಸೇರುವಂಥ ಪ್ರಮಾಣ ತುಂಬ ಕಡಿಮೆ ಆಗಿಬಿಡುತ್ತೆ. ಇದರಿಂದ ಅನೇಕ ರೋಗಾಣುಗಳು ನಮ್ಮ ದೇಹವನ್ನು ಸೇರುವಂಥದ್ದು ತಪ್ಪತ್ತೆ ಮತ್ತು ಆರೋಗ್ಯವಾಗಿ ಇರೋದಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ನಾವು ಉಂಗುರದ ಬೆರಳಿಗೆ ಪವಿತ್ರವನ್ನು ಹಾಕಿಕೊಂಡೇ ಪೂಜಾದಿ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು. ಇನ್ನು ನಾವು ಕಲಶವನ್ನು ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಕಲಶದ ಕೆಳಗೆ ಅಕ್ಕಿಯನ್ನು ಹಾಕುವಂಥದ್ದು ಕೆಲವರ ಸಂಪ್ರದಾಯದಲ್ಲಿದೆ. ಏಕೆಂದರೆ ಅಕ್ಕಿ ಶಾಂತಿಯ ಸಂಕೇತ, ಅಕ್ಕಿ ಚಂದ್ರನನ್ನು ಪ್ರತಿನಿಧಿಸುವಂಥದ್ದು. ಅದರಲ್ಲೂ ಏಕದಳ ಧಾನ್ಯವಾಗಿರುವಂಥ ಅಕ್ಕಿಯನ್ನು ಪೂಜೆ ಮಾಡುವಂಥ ಈ ಕಲಶಗಳ ಕೆಳಗೆ ಹಾಕುವಂಥದ್ದು, ಇದು ಬಹಳ ವಿಶೇಷವಾಗಿ ಆ ಒಂದು ಪೂಜಾ ಕಾರ್ಯವನ್ನು ನೆರವೇರಿಸುತ್ತೆ ಅನ್ನುವಂಥದ್ದು. ಜೊತೆಗೆ ಪ್ರತಿದಿನ ನಮ್ಮ ಹಸಿವನ್ನು ನೀಗಿಸುವಂಥ ಧಾನ್ಯಕ್ಕೆ ಕೃತಜ್ಞತೆಯನ್ನು ತೋರಿಸುವಂಥ ಉದ್ದೇಶ ಕೂಡ ಇದರಲ್ಲಿದೆ. ಹಾಗಾಗಿ ಮನುಷ್ಯನಿಗೆ ಉಪಕಾರಿಯಾಗಿರುವಂಥ ಎಲ್ಲ ವಸ್ತುಗಳು ಕೂಡ ದೈವ ಸ್ವರೂಪ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ನಾವು ದೇವರ ಸನ್ನಿಧಿಯಲ್ಲಿ ಅಕ್ಕಿಗೂ ಕೂಡ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಅಕ್ಕಿಯಲ್ಲೇ ಮಂತ್ರಾಕ್ಷತೆಯನ್ನು ಮಾಡುವಂಥದ್ದು, ಆಶೀರ್ವಾದ ಮಾಡಲಿಕ್ಕಾಗಲಿ ಅಥವಾ ಈ ಹೂವಿನ ಬದಲಿಗೆ ಪೂಜೆಯನ್ನು ಮಾಡಲಿಕ್ಕಾಗಲಿ ಈ ಮಂತ್ರಾಕ್ಷತೆಯನ್ನು ಬಳಸುವಂಥದ್ದು ಇದೆ. ಬಹಳ ವಿಶೇಷವಾದಂಥ ಒಂದು ಸ್ಥಾನ ಅಕ್ಕಿಗೆ ಇದೆ. ಹಾಗಾಗಿ ಬಂಧುಗಳೇ, ನಮ್ಮ ಪೂಜಾ ಸಂದರ್ಭದಲ್ಲಿ ನಾವು ಉಪಯೋಗಿಸುವಂಥ ವಸ್ತುಗಳ ಬಗ್ಗೆ, ಸಾಮಗ್ರಿಗಳ ಬಗ್ಗೆ ಸ್ವಲ್ಪ ಸಾಂಕೇತಿಕವಾಗಿ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಬಂಧುಗಳೇ, ಈ ದಿನ ಬುಧವಾರ. ಈ ಬುಧವಾರ ತಪ್ಪದೆ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಪಠಣ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಅದರಲ್ಲೂ ಗಣೇಶನಿಗೆ ಸಮರ್ಪಿತವಾದಂಥ ಅದ್ಭುತವಾದಂಥ ಮಂತ್ರಗಳಲ್ಲಿ ಸಂಕಟ ನಾಶನ ಗಣೇಶ ಸ್ತೋತ್ರ ಕೂಡ ಒಂದು. ಇದು ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಮಂತ್ರ. ಅದರಲ್ಲೂ ಗಣೇಶನಿಗೆ ಸಮರ್ಪಿತವಾದಂತಹ ಈ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ವ್ಯಕ್ತಿಯಲ್ಲಿರುವಂತಹ ಸಂಕಷ್ಟಗಳು ಪರಿಹಾರ ಆಗುತ್ತೆ.
ಹಾಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಸಂಕಟಗಳನ್ನು ಎದುರಿಸ್ತಾ ಇರುವಂಥ ಸಂದರ್ಭ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೆಲವೊಮ್ಮೆ ವಿಫಲ ಆಗಿಬಿಡುತ್ತೆ. ದಾರಿಯೇ ಗೊತ್ತಾಗಲ್ಲ, ಮಾರ್ಗದರ್ಶನ ಮಾಡಲ್ಲ. ಹಾಗಾಗಿ ಗುರುಮುಖೇನ ಅಂಥ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಗೆ ಈ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನ ಸಿಕ್ಕತ್ತೆ, ಒಂದು ದಾರಿ ನಿಮಗೆ ಗೋಚರವಾಗುತ್ತೆ. ಹಾಗಾಗಿ ಗಣೇಶನಿಗೆ ಸಮರ್ಪಿತವಾದಂಥ ಈ ಸ್ತೋತ್ರವನ್ನು ಬುಧವಾರದ ದಿನ ಪಠಣ ಮಾಡುವಂಥದ್ದು ತುಂಬ ಉತ್ತಮ. ಏಕೆಂದರೆ ಬುಧವಾರ ಗಣಪತಿಗೆ ಸಮರ್ಪಣೆಯಾಗಿರುವಂಥ ದಿನ. ಹಾಗೆ ನಮ್ಮಲ್ಲಿರುವಂಥ ಭಯ ಆಗಲಿ, ನಮ್ಮಲ್ಲಿರುವಂಥ ಆತ್ಮವಿಶ್ವಾಸದ ಕೊರತೆಯಾಗಲಿ ದೂರ ಆಗುವಂಥದ್ದಕ್ಕೆ ಇದು ಸಹಾಯಕವಾಗಿದೆ ಈ ಮಂತ್ರ ಪಠಣ. ಹಾಗೆ ಜೀವನದಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಫಲ ಸಿಗಬೇಕು, ಪಾಸಿಟಿವ್ ಆಗಿರುವಂಥ ಪ್ರಗತಿ ಇರಬೇಕು, ಸಮೃದ್ಧಿ ಇರಬೇಕು. ಅದನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಈ ಮಂತ್ರ ಪಠಣ ತುಂಬ ಸೂಕ್ತವಾಗಿದೆ. ಇನ್ನು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂಥದ್ದಿದೆ. ಏಕೆಂದರೆ ನಾವು ಮನುಷ್ಯರು ಸ್ವಾರ್ಥಿಗಳು. ನಮ್ಮ ಕೆಲಸ ಆಗಲಿ, ನಮಗೆ ಅಂದುಕೊಂಡಂಥ ಫಲಿತಾಂಶ ಸಿಕ್ಕಲಿ, ನಾವು ಮಾತ್ರ ಚೆನ್ನಾಗಿರಲಿ ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆ. ಅದು ಹ್ಯೂಮನ್ ಟೆಂಡೆನ್ಸಿ. ಅದು ಇಷ್ಟಾರ್ಥಗಳು ನೆರವೇರಬೇಕು ಅಂತ ಹೇಳಿದ್ರು ಕೂಡ, ಹಾಗೆ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಬರಬೇಕು ಅಂದರೂ ಕೂಡ ಈ ಬುಧವಾರದ ದಿನ ಈ ಒಂದು ಸಂಕಟ ನಾಶನ ಗಣೇಶ ಸ್ತೋತ್ರವನ್ನು ತಪ್ಪದೆ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಅದರಲ್ಲೂ ಪ್ರಣಮ್ಯ ಶಿರಸಾದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಿಗೆ ಅನ್ನುವಂಥ ಈ ಸಂಕಟ ನಾಶನ ಗಣೇಶ ಸ್ತೋತ್ರ ಏನಿದೆ ಇದನ್ನು ಪಠಣ ಮಾಡಬೇಕು. ಅದರಲ್ಲೂ ವಿದ್ಯಾರ್ಥಿಗಳು ಇದನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಉತ್ತಮವಾದಂಥ ಲಾಭಗಳು ಸಿಕ್ಕತ್ತೆ. ಇನ್ನು ಗಣೇಶ ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನು ದೂರ ಮಾಡ್ತಾನೆ, ಜ್ಞಾನ ಮತ್ತು ಸಮೃದ್ಧಿಯನ್ನು ಕರುಣಿಸ್ತಾನೆ ಅನ್ನುವಂಥದ್ದು ಇದು ನಂಬಿಕೆಯಿಂದ ಮಾಡಿ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ನೀವು ಗಣಪತಿಯ ದೇವರ ವಿಗ್ರಹ ಇದ್ದರೆ, ದೇವರ ಫೋಟೋ ಇದ್ದರೆ ಅದರ ಮುಂದೆ ಕುಳಿತು ಪ್ರತಿನಿತ್ಯ ಪಠಣ ಮಾಡಿ. ಅದರಲ್ಲೂ ಬುಧವಾರದ ದಿನ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ 2 ಸಲ ಪಠಣ ಮಾಡಿಕೊಳ್ಳಿ. ನಿಮ್ಮ ಉದ್ದೇಶಿತ ಕಾರ್ಯಗಳು ಈಡೇರುತ್ತೆ. ನೀವು ಅಂದುಕೊಂಡಂಥ ಗುರಿಯನ್ನು ತಲುಪಲಿಕ್ಕೆ ಇದು ಸಹಾಯಕವಾಗುತ್ತೆ. ಮನಸ್ಸು ನಿರ್ಮಲವಾಗಿ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ. ಇದರಿಂದ ಕೆಲಸಗಳನ್ನು ಸಾಧನೆ ಮಾಡುವಂಥ ಒಂದು ಛಲ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅದಕ್ಕೆ ಬೇಕಾದಂಥ ಸರ್ವ ವಿಧದಲ್ಲೂ ಕೂಡ ಸಂದರ್ಭಗಳು ನಮಗೆ ಕೂಡಿ ಬರುತ್ತೆ, ಕ್ರೋಢೀಕರಣ ಆಗುತ್ತೆ, ಒಳ್ಳೆಯ ಫಲ ನಮಗೆ ಸಿಕ್ಕತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಿರಿಗನ್ನಡ ಸುದ್ದಿವಾಹಿನಿಯಿಂದ ತಮಗೆ ಪ್ರತಿನಿತ್ಯ ಸಿಗ್ತಾ ಇರುವಂಥ ಈ ರೀತಿಯ ಮಾಹಿತಿಗಳನ್ನು ನೀವು ನಂಬಿಕೆಯಿಂದ, ಶ್ರದ್ಧೆಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಭಾಗ್ಯಸ್ಥಾನ ಇದು. ಆದರೆ ಆರ್ಥಿಕವಾಗಿ ಗೊಂದಲದ ಪರಿಸ್ಥಿತಿಗಳು ಇರುತ್ತೆ. ನಿಮ್ಮ ಹಣಕಾಸಿನ ಯೋಜನೆಗಳು ಅಷ್ಟೊಂದು ಸಮರ್ಪಕವಾಗಿಲ್ಲ. ಹಾಗಾಗಿನೇ ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ವ್ಯವಹಾರಕ್ಕೆ ಕೈ ಹಾಕಬೇಡಿ. ನಿಮ್ಮ ಯೋಜನೆಗಳೇನಾದರೂ ಈ ದಿನ ಸಮರ್ಪಕವಾಗಿಲ್ಲದೆ ಇದ್ದರೆ ಹೊಸ ಸಾಲಗಳನ್ನು ಮಾಡಬೇಕಾಗತ್ತೆ, ಸ್ವಲ್ಪ ಜೋಕೆ. ಇನ್ನು ಕುಟುಂಬ ಸದಸ್ಯರ ವರ್ತನೆ ಕೂಡ ನಿಮಗೆ ನಿರಾಶಾದಾಯಕವಾಗಿರುತ್ತೆ. ಏನೋ ಒಂದು ಆಶಾಭಾವನೆ ಇದೆ, ಒಂದು ಭರವಸೆ ಇದೆ, ಏನೋ ಒಂದು ಬೆಳಕಿದೆ, ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಾಗತ್ತೆ, ಸಹಕಾರ ಸಿಕ್ಕತ್ತೆ ಅನ್ನುವಂಥ ಒಂದು ಅಭಿಲಾಷೆ ಇದೆ. ಆದರೆ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಒಂದು ಪರಿಸ್ಥಿತಿ ಈ ದಿನ ನಿರ್ಮಾಣ ಆಗುತ್ತೆ. ಹಾಗೆ ದೂರದ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು. ಪ್ರಯಾಣ ಅಷ್ಟಾಗಿ ನಿಮಗೆ ಸುಖ ಸೌಖ್ಯವನ್ನು ತರಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹೊಸ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ದಿನ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಪ್ರಯತ್ನಗಳು ಕೂಡ ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ನಿಮ್ಮ ಅರ್ಜೆನ್ಸಿಗೆ ಯಾವುದೇ ಕೆಲಸಗಳಾಗಲ್ಲ, ಸ್ವಲ್ಪ ತಾಳ್ಮೆ ಇರಲಿ. ಹಾಗೆ ಫಲಿತಾಂಶಗಳಿಗಾಗಿ ನೀವು ಕಾಯಬೇಡಿ, ಕೆಲಸ ಕಾರ್ಯಗಳನ್ನಷ್ಟೇ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮನಸ್ಥಿತಿ ಸ್ವಲ್ಪ ಅಹಿತಕರ ಘಟನೆಗಳಿಂದ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಮಾತನ್ನು ಕಡಿಮೆ ಮಾಡಿ, ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಚರ್ಚೆ, ವಾದ ವಿವಾದಗಳಿಗೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಯೋಜಿತ ಕಾರ್ಯಗಳಾಗಲಿ ಅಂತ ಹೇಳಿ ವಿಘ್ನ ವಿನಾಶಕನಾದಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗೆ 21 ಗರಿಕೆಗಳನ್ನು ಈ ದಿನ ಸಮರ್ಪಣೆ ಮಾಡಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ.
8ನೇ ಮನೆ ದುಸ್ಥಾನ. ಬಹಳ ವಿಶೇಷವಾಗಿ ಈ ದಿನ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ತಪ್ಪಬಾರ್ದು. ಆ ರೀತಿಯಲ್ಲಿ ನಿಮ್ಮ ಉದ್ಯೋಗವನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಮನೆಯನ್ನು, ಕುಟುಂಬವನ್ನು ಈ ದಿನ ನೀವು ಸಮತೋಲನ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಏನೋ ಒಂದು ಸಣ್ಣ ಮಟ್ಟದ ಅಪವಾದ ಬಂದೇ ಬರುತ್ತೆ. ಅದನ್ನು ತಾಳ್ಮೆಯಿಂದ ಈ ದಿನ ನೀವು ಸಹಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಯಾರು ಅನ್ಯಾಯ ಮಾಡಿದ್ರು, ಯಾರು ದ್ರೋಹ ಬಗೆದ್ರು ಅಂಥವ್ರ ಬಗ್ಗೆ ಈ ದಿನ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗಬೇಡಿ. ಮುಂದೆ ಬದುಕಿದೆ, ಬಹಳ ವಿಶಾಲವಾದಂಥ ಪ್ರಪಂಚ ಇದೆ. ಅದಕ್ಕಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಒಗ್ಗೂಡಿಸ್ಕೊಂಡು ಆತ್ಮವಿಶ್ವಾಸದಿಂದ ನಿಮಗೆ ಭಗವಂತ ಕೊಟ್ಟಿರುವಂಥ ಕೆಲಸವನ್ನು ಮುಂದುವರಿಸಿ. ಹಾಗೆ ಕೆಲಸದಲ್ಲಿರುವಂಥವ್ರಿಗೆ ಈ ದಿನ ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಮೂಡ್ಬೋದು. ಆದರೆ ಸದ್ಯಕ್ಕೆ ಅಂಥ ಬದಲಾವಣೆಗೆ ಕೈ ಹಾಕಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಈ ದಿನದಲ್ಲಿ ಆರೋಗ್ಯ ಪರಿಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಕಿರಿಕಿರಿಗಳು, ಒತ್ತಡಗಳು ಇರುವಂಥ ಸಂದರ್ಭ ಇದೆ. ಸ್ವಲ್ಪ ಸಮಾಧಾನದಿಂದ ಇರಿ. ಇನ್ನು ಹೊಸದಾಗಿ ವಸ್ತುಗಳನ್ನು, ವಾಹನವನ್ನು, ಒಡವೆಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಇದೆ. ಆಲೋಚನೆ ಬರುತ್ತೆ, ಆದರೆ ಈ ದಿನ ನಾಳೆ ಅದಕ್ಕೆ ಅಷ್ಟೊಂದು ಸೂಕ್ತವಾಗಿರುವಂಥದ್ದಲ್ಲ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ತುಂಬ ಉತ್ತಮ. ಇನ್ನು ನಿಕಟವರ್ತಿಗಳ ಜೊತೆ ಆಗುವಂಥ ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಕಿ ಇರ್ಬೋದು, ಅಥವಾ ನೀವು ಒಂದನ್ನು ಹೇಳಿದ್ರೆ ಅವರು ಇನ್ನೊಂದನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಅಪಾರ್ಥಗಳು ಆಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸಮಯವನ್ನು ಸರಿಯಾದ ನಿರ್ವಹಣೆ ಮಾಡಬೇಕು. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ. ಬಹಳ ವಿಶೇಷವಾಗಿ ಕುಟುಂಬದಲ್ಲಿ ನಿಮಗೆ ಸಂತೋಷ ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲ ಈ ದಿನ ಬಹಳ ಚೆನ್ನಾಗಿರುತ್ತೆ. ಹಾಗೆ ಮಧ್ಯೆ ಮಧ್ಯೆ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಆದರೆ ಒಟ್ಟಾರೆ ಸಮಷ್ಟಿಯಲ್ಲಿ ಕೆಲಸ ಮಾಡುವಾಗ ಕುಟುಂಬಸ್ಥರು ಈ ದಿನ ನಿಮ್ಮ ಪರವಾಗಿರ್ತಾರೆ. ಹಾಗೆ ಈ ದಿನ ತುಂಬ ಆಸಕ್ತಿದಾಯಕವಾದಂಥ ಘಟನೆಯೊಂದು ಕುಟುಂಬದಲ್ಲಿ ನಡೆಯುವಂಥ ಸಾಧ್ಯತೆಗಳಿದೆ. ಬಹಳಷ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದಿದ್ದೀರಿ, ಆದರೆ ಅದನ್ನು, ಆ ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಂಡು ಮತ್ತೆ ನಿಮ್ಮ ಗುರಿಯತ್ತ ಗಮನ ಇರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಯಶಸ್ಸಿನಿಂದ ಬೀಗಿ ನಿಮ್ಮ ದಾರಿಯನ್ನು ತಪ್ಪಬೇಡಿ, ಸ್ವಲ್ಪ ಜೋಕೆ. ಇನ್ನು ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವೊಬ್ಬರೇ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿರಬೇಕು. ಹಾಗಾಗಿ ಕುಟುಂಬಸ್ಥರ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು ಹಂಚಿಕೊಳ್ಳುವಂಥದ್ದನ್ನು ಈ ದಿನ ಮಾಡಿ. ಏಕೆಂದರೆ ಪರಿಹಾರ ಈ ದಿನವೇ ಸಿಕ್ಕತ್ತೆ. ಇನ್ನು ಈ ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಆದಾಯ, ನಿಮ್ಮ ಖರ್ಚು ವೆಚ್ಚ, ಇದರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಲೆಕ್ಕಾಚಾರ ಇಟ್ಕೊಳ್ಳಿ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇರಲಿ, ಕಾನೂನಿನ ವಿರುದ್ಧವಾಗಿ ಹೋಗುವಂಥದ್ದಾಗಲಿ ಅಥವಾ ಈ ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡುವಂಥದ್ದು ಬಹಳ ಮುಖ್ಯ. ಇದನ್ನು ಗಮನಿಸಬೇಕು ನೀವು ಇಲ್ಲಿ. ಹಾಗೆ ಈ ದಿನ ಯಾವುದೇ ತೊಂದರೆಗಳು, ತಾಪತ್ರಯಗಳು ಬಂದರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ ನಿಮಗೆ. ಹಾಗಾಗಿನೇ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಸಂಸಾರದಲ್ಲಿ ತಾಪತ್ರಯಗಳಿದ್ದರೆ ಕುಟುಂಬದ ಒಳಗೆ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಇನ್ನು ಹೊರಗಿನ ವ್ಯಾಪಾರ ವ್ಯವಹಾರಗಳಲ್ಲಿ ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಅದನ್ನು ಅನುಭವಸ್ಥರ ಮುಂದೆ, ತಜ್ಞರ ಮುಂದೆ ಹೇಳಿಕೊಂಡು ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ. ಕುಟುಂಬದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ವಿಶ್ವಾಸಪೂರ್ವಕವಾಗಿರ್ತೀರಿ. ತುಂಬ ಒಂದು ಅಥೆಂಟಿಸಿಟಿ ಅನ್ನುವಂಥದ್ದು ಈ ದಿನ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಳಂಬಗಳಾಗ್ಬೋದು. ಆದರೂ ಕೂಡ ಅದನ್ನು ಪೂರೈಸುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ಎಲ್ಲ ಸಮಸ್ಯೆಗಳನ್ನು ಕೂಡ ಒಂದು ಪರಿಹಾರದ ದೃಷ್ಟಿಯಿಂದಲೇ ನೋಡುವಂಥವ್ರು ನೀವು.
ಹಾಗಾಗಿ ಈ ದಿನ ಮನಸ್ಸು ಹದವಾಗಿರುತ್ತೆ. ಅದರಲ್ಲೂ ಈ ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ನಿಮಗೆ ಆಗಿರುವಂಥ ಒಂದು ನೋವು, ಒಂದು ಸೋಲು, ಅದಕ್ಕೆ ಕಾರಣ ಏನು, ಅದಕ್ಕೆ ಯಾರಿಂದ ಆ ರೀತಿ ಆಯಿತು ಅನ್ನುವಂಥದ್ರ ಬಗ್ಗೆ ಬಹಳ ವಿಶೇಷವಾಗಿ ಅಧ್ಯಯನ ಮಾಡುವಂಥದ್ದು, ಒಂದು ಕ್ರಿಯಾ ಸಂಶೋಧನೆ, ಒಂದು ರಿಸರ್ಚ್ ಮಾಡುವಂಥ ಒಂದು ಮೈಂಡ್ ಈ ದಿನ ಇರುತ್ತೆ. ಹಾಗೆ ಈ ದಿನದ ಪೂರ್ವಾರ್ಧದಲ್ಲಿ ಸ್ವಲ್ಪ ಮಾನಸಿಕ ಕ್ಷೋಭೆಗಳು ಉಂಟಾಗುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಗೊಂದಲ ಇರ್ಬೋದು. ಅದನ್ನು ಪರಿಹಾರ ಮಾಡಿಕೊಂಡ್ರೆ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಹಾಯಕವಾಗುತ್ತೆ. ಮತ್ತು ಈ ದಿನ ತುಂಬ ಕೆಲಸ ಕಾರ್ಯಗಳ ಹೊರೆ ಜಾಸ್ತಿ ಇದೆ, ಒತ್ತಡ ಜಾಸ್ತಿ ಇದೆ. ಹಾಗಾಗಿನೇ ಪ್ರಮುಖವಾಗಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನಷ್ಟೇ ಈ ದಿನ ನಿಮ್ಮ ಅಜೆಂಡಾದಲ್ಲಿ ಇಟ್ಕೊಳ್ಳಿ. ಉಳಿದದ್ದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಪೌಷ್ಟಿಕವಾದ ಆಹಾರವನ್ನು ಸೇವನೆ ಮಾಡುವಂಥದ್ದು, ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಹಿತ ಸಾಧನೆ ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ದಿನ ನೀವು ಪ್ರಮುಖ ವಿಚಾರಗಳನ್ನು ನಿಮ್ಮ ಕುಟುಂಬಸ್ಥರೊಂದಿಗೆ ಚರ್ಚೆ ಮಾಡುವಂಥ ಅವಕಾಶ ಸಿಕ್ಕತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಬಹಳ ಸ್ವತಂತ್ರವಾಗಿರ್ತೀರಿ. ಅಂದರೆ ನಿಮ್ಮ ಕೈಯಲ್ಲಿರುವಂಥ ಹಣ, ನಿಮ್ಮ ಯೋಜನೆ, ನಿಮ್ಮ ಆಲೋಚನೆ, ಇದರ ಮೇಲೆ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದೆ. ಆದರೂ ಕೂಡ ಲೆಕ್ಕಾಚಾರ ಇರಲಿ ಎಲ್ಲ ವಿಚಾರದಲ್ಲಿ. ನಿಮ್ಮ ಮಿತಿಯನ್ನು ಮೀರಬೇಡಿ. ಈ ದಿನದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ತುಂಬ ಜಾಗೃತರಾಗಿರಬೇಕಾಗತ್ತೆ. ಅಪರೂಪಕ್ಕೆ ಒಳ್ಳೆಯ ಆಹ್ವಾನ ಇದೆ, ಒಳ್ಳೆಯ ವೆಲ್ಕಮ್ ಇದೆ. ಹಾಗೆ ನಿಮ್ಮ ಉಪಸ್ಥಿತಿ ಕೂಡ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಹೊಟ್ಟೆ ಉರಿ ಪಡುವಂಥ ಜನ ನಿಮ್ಮ ಮಧ್ಯೆ ಇರ್ತಾರೆ. ಹಿತಶತ್ರುಗಳ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಿರಲಿ ಅಥವಾ ಯಾವುದೇ ರೀತಿಯ ತೀರ್ಮಾನಗಳಿರಲಿ, ಅದರಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುವಂಥದ್ದಿದೆ. ಇದು ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥ ಸಂದರ್ಭ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇದ್ದ ಕೆಲಸ ಕಾರ್ಯಗಳನ್ನೇ ಈ ದಿನ ಮುಂದುವರಿಸುವಂಥದ್ದು ತುಂಬ ಉತ್ತಮ. ಇನ್ನು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಆದರೆ ಈ ದಿನ ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸಿಂದ ಕೆಲವೊಂದು ಕೆಲಸಗಳಲ್ಲಿ ಸ್ವಲ್ಪ ಅನರ್ಥಗಳು ಸಂಭವಿಸುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಿರುತ್ತೆ. ಹಾಗಾಗಿ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಒಂದು ಹಿಡಿತಾ ಇರಲಿ, ಒಂದು ಚೌಕಟ್ಟಿರಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಅನುಕೂಲಕರವಾದಂತಹ ಗ್ರಹಸ್ಥಾನಗಳು ನಿಮಗೆ ಒದಗಿ ಬರ್ತಾ ಇಲ್ಲ. ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡಬೇಕಾಗತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಭಗವಂತನ ನಾಮಸ್ಮರಣೆಯಲ್ಲಿದ್ಬಿಡಿ. ಹಾಗೆ ನಿಮ್ಮ ಒಂದು ವಿಚಾರಗಳಲ್ಲಿ ನಿಮ್ಮ ನೆರೆಹೊರೆಯವರಿಗೂ ಕೂಡ ಈ ದಿನ ಸ್ವಲ್ಪ ಕುತೂಹಲ ಇರುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ, ಭವಿಷ್ಯದ ಬಗ್ಗೆ ಅವರು ಕೂಡ ಕೆದಕಿ ಕೇಳುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ನಿಮ್ಮ ವಿಚಾರಗಳಲ್ಲಿ ಯಾರಿಗೆ ಎಷ್ಟು ಹೇಳಬೇಕು ಅನ್ನುವಂಥದ್ದನ್ನು ನೀವೇ ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಕಾಲಾಯ ತಸ್ಮೈ ನಮಃ ಅಂದುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ, ಅದರಲ್ಲೂ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಸುಖಕ್ಕೆ ಸ್ವಲ್ಪ ಕೊರತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಒತ್ತಡದ ದಿನ. ನಿಮಗೆ ಮಾನಸಿಕ ಒತ್ತಡ ಇರುತ್ತೆ, ಕೆಲಸ ಕಾರ್ಯಗಳ ಒತ್ತಡ ಇರುತ್ತೆ. ಹಾಗೆ ಕುಟುಂಬಸ್ಥರು ಕೂಡ ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ನಿರೀಕ್ಷೆ ಹುಸಿಯಾದಾಗ ನಿಮ್ಮ ಮೇಲೆ ಇದ್ದಂಥ ಒಂದು ಭರವಸೆ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಒಂಟಿತನ ಕಾಡುವಂಥದ್ದು, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ
ಪ್ರಯತ್ನಗಳನ್ನು ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಪ್ರಯತ್ನಕ್ಕೆ ನೀವು ಏನೇನೂ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಲ್ಲ. ಹಾಗಾಗಿ ಪ್ರಯತ್ನ ಸ್ವಲ್ಪ ರಿಗರಸ್ ಆಗಿದ್ದರೆ ಮಾತ್ರ ಅಲ್ಪ ಸ್ವಲ್ಪ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯತ್ನ ನಿಧಾನ ಆಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ನಿಮ್ಮ ತಾಯಿಯವರಿದ್ದರೆ ಅಥವಾ ತಾಯಿ ಸ್ಥಾನದಲ್ಲಿರೋರಿಂದ ಈ ದಿನ ಉತ್ತಮವಾದಂತಹ ಒಂದು ಸಲಹೆಯನ್ನು, ಮಾರ್ಗದರ್ಶನವನ್ನು, ಸಾಧ್ಯ ಆದರೆ ಹಣಕಾಸಿನ ಸಹಾಯವನ್ನು ಕೂಡ ಪಡ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದ ಪ್ರಯಾಣಗಳು ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಹಾಗಾಗಿನೇ ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಮುಂದೆ ಹೋಗುವಂಥದ್ದು, ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾಗಿ ಇರುತ್ತೆ. ಅದನ್ನು ಲೆಕ್ಕಾಚಾರದಲ್ಲಿ ಸರಿದೂಗಿಸಿಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸನ್ನು ಈ ದಿನ ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳಿ. ಗುರಿ ಸಾಧನೆ ನಿಮ್ಮ ಕಣ್ಣ ಮುಂದೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿನೇ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನ ಹೆಚ್ಚುವಂಥ ಕೆಲಸಗಳು ನಿಮ್ಮಿಂದ ಆಗುತ್ತೆ. ನಿಮ್ಮ ಮಾತಿಗೆ ಮೌಲ್ಯ ಇದೆ, ಒಂದು ತೂಕ ಇದೆ. ಹಾಗೆ ಈ ದಿನದ ತೀರ್ಮಾನಗಳಲ್ಲಿ ನಿಮ್ಮ ಒಂದು ಸ್ವಾರ್ಥತೆ ಅನ್ನುವಂಥದ್ದು ಇರಲ್ಲ. ಸಮಷ್ಟಿಗಾಗಿ, ಸಮಾಜಕ್ಕಾಗಿ ಕೆಲಸ ಮಾಡುವಂಥದ್ದು ನಿಮ್ಮ ನಡತೆಯಲ್ಲಿ ಎದ್ದು ಕಾಣಿಸುತ್ತೆ ಈ ದಿನ. ಹಾಗಾಗಿನೇ ನಿಮಗೆ ನಿಮ್ಮ ನೆರೆಹೊರೆಯವರಿಂದಲೂ ಕೂಡ, ನಿಮ್ಮ ಬಂಧು ಮಿತ್ರರಿಂದಲೂ ಕೂಡ ನಿಮಗೆ ಸಹಾಯ ಸಿಕ್ಕುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೂ ಕೂಡ ನಿಮ್ಮ ಪ್ರಯತ್ನದ ಫಲವಾಗಿ ಒಳ್ಳೆಯ ಪ್ರತಿಫಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ತುಂಬ ಮುತುವರ್ಜಿಯಿಂದ ಮಾಡುವಂಥದ್ದು ಇದೆ. ಹಾಗಾಗಿನೇ ಸಕಾಲದಲ್ಲಿ ಕೆಲಸಗಳು ಪೂರ್ಣ ಆಗುವಂಥದ್ದು. ಇನ್ನು ಈ ದಿನದ ವ್ಯವಹಾರಗಳು ತುಂಬ ಲಾಭದಾಯಕ ಸ್ಥಿತಿಯಲ್ಲಿ ಇರುತ್ತೆ. ಹಾಗೆ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಉದ್ದೇಶಿತ ಯಾವುದೇ ಚಟುವಟಿಕೆಗಳಾಗಲಿ ನಿರೀಕ್ಷಿತ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಕೂಡ ಈ ದಿನ ನಿಮಗೆ ಸ್ವಲ್ಪ ಮಟ್ಟಿಗೆ ತಹಬಂದಿಗೆ ಬರುವಂಥದ್ದು. ಹಾಗಾಗಿ ಈ ದಿನದ ಆರೋಗ್ಯಕ್ಕೆ ನೀವು ಮಾಡುವಂಥ ಮನೆ ಮದ್ದಾಗಲಿ, ಔಷಧೋಪಚಾರಗಳಾಗಲಿ ಅದು ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ವಾತಾವರಣ ಚೆನ್ನಾಗಿದೆ. ಹಾಗಾಗಿನೇ ಬಹಳ ಖುಷಿಯಿಂದ, ಲವಲವಿಕೆಯಿಂದ ಕೆಲಸ ಮಾಡುವಂಥದ್ದು ಇದೆ. ಆದರೆ ಈ ಹಿಂದೆ ನಿಮಗೆ ಮಾಡಿರುವಂಥ ತೊಂದರೆಗಳು, ಅಂಥ ಹಿತಶತ್ರುಗಳು, ಅವರ ಕಾಟ ಕೂಡ ಈ ದಿನ ಸ್ವಲ್ಪ ಮೇಲುಗೈ ಸಾಧಿಸುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ಅವರಿಗೆ ಬಿಟ್ಕೊಡ್ಬೇಡಿ. ಹಾಗೆ ನಿಮ್ಮ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಾಗಲಿ, ಬಂಧುಗಳ ಜೊತೆಯಲ್ಲಾಗಲಿ ಮಾಡಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಯಗಳು ಆಗುವಂಥದ್ದು. ಕೆಲವರ ನಡತೆ, ಕೆಲವರ ಮಾತು ನಿಮಗೆ ಇಷ್ಟ ಆಗಲ್ಲ. ಹಾಗೆ ಈ ದಿನ ಅಪರಿಚಿತವಾದಂಥ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕುವಂಥದ್ದನ್ನು ಈ ದಿನ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ಪ್ರಯತ್ನಪೂರ್ವಕವಾಗಿ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಏಕೆಂದರೆ ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಕಟಿಬದ್ದು ಈ ದಿನ ಅಂಥ ಕೆಲಸಕ್ಕೆ ನೀವು ಮುಂದುವರಿತಾ ಇದ್ದೀರಿ. ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಹಾಗೆ ಈ ದಿನ ನಿಮ್ಮ ನಡತೆಯಲ್ಲಿ ತಪ್ಪು ಅಭಿಪ್ರಾಯ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಅಗತ್ಯವಾಗಿದೆ. ನಿಮ್ಮ ಮಾತಿನಲ್ಲಿ ನಿಯಂತ್ರಣ ಇರಲಿ. ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಟ್ರಾನ್ಸ್ಪರೆಂಟಾಗಿ ಇರಬೇಕಾಗತ್ತೆ. ಹಾಗೆ ವಿದ್ಯಾರ್ಥಿಗಳು ಈ ದಿನ ಹೆಚ್ಚು ಮುತುವರ್ಜಿಯಿಂದ ಅಭ್ಯಾಸವನ್ನು ಮಾಡಬೇಕು. ನಿಮ್ಮ ಗುರಿ ಏನಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಮೈ ಮರೆತರೆ ಈ ದಿನ ನಿಮಗೆ ಒಂದು ದಿನ ನಷ್ಟವಾಗುತ್ತೆ ಪ್ರಗತಿಯಲ್ಲಿ. ಇನ್ನು ಈ ದಿನ ಉದ್ಯೋಗ ಅಥವಾ ವ್ಯವಸಾಯ ಇಂಥ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮಗೆ ನಿರ್ವಹಣಾ ಕೌಶಲ್ಯ ಏನಿದೆ, ಮ್ಯಾನೇಜರಿಯಲ್ ಸ್ಕಿಲ್ ಏನಿದೆ ಬಹಳ ಚೆನ್ನಾಗಿದೆ. ಸಮಸ್ಯೆಯನ್ನಾಗಲಿ ಅಥವಾ ಯಾವುದೇ ಸಂದರ್ಭವನ್ನಾಗಲಿ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥದ್ದು ಈ ದಿನ ಕಾಣಿಸುತ್ತೆ. ಅದು ನಿಮ್ಮ ಅನುಭವಕ್ಕೆ ಸಾಕ್ಷಿಯಾಗಿ ಇರುವಂಥದ್ದು.
ಇನ್ನು ಈ ದಿನ ಹೊಸ ವಸ್ತುಗಳನ್ನಾಗಲಿ ಅಥವಾ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನಾಗಲಿ ಖರೀದಿ ಮಾಡುವಂಥ ಸಂದರ್ಭ ಇದೆ. ಒಳ್ಳೆಯ ಯೋಗ ಇದೆ. ಅದರಲ್ಲೂ ಆ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಬಂಧುಗಳನ್ನು ಭೇಟಿ ಮಾಡುವಂಥದ್ದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದ ಜವಾಬ್ದಾರಿಗಳನ್ನು ಹಂಚುವಂಥದ್ದು, ಮನೆಯಲ್ಲಿರುವಂಥ ಮಕ್ಕಳಾಗಲಿ ಅಥವಾ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಾಗಲಿ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಗಳ ಹಂಚಿಕೆಯನ್ನು ಮಾಡುವಂಥ ಒಂದು ತೀರ್ಮಾನ ಕೈಗೊಳ್ಳುವಂಥದ್ದಿದೆ. ಒಟ್ಟಾರೆ ನಿಮಗೆ ನಿಮ್ಮ ಜೀವನದಲ್ಲಿ ಅಗತ್ಯವಾಗಿರುವಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭ. ಇದು ಒಂದು ತಿರುವು ನಿಮಗೆ. ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅನುಕೂಲಕರವಾದಂತಹ ಗ್ರಹ ಸ್ಥಾನಗಳಿದೆ. ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ಗಜಕೇಸರಿ ಯೋಗದಂತಹ ಒಂದು ಉತ್ತಮವಾದಂಥ ಅವಕಾಶ ನಿಮಗೆ ಒದಗಿ ಬರ್ತಾ ಇದೆ. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ಅನುಭವ, ಇದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕಿದೆ. ಅದನ್ನು ಸಮರ್ಥವಾಗಿ, ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಬಳಸ್ಕೊಳ್ಳುವಂಥದ್ದನ್ನು ಮಾಡಿ. ಹಾಗೆ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಉದ್ಯೋಗಸ್ಥರಿಗಾಗಲಿ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಯಾರೋ ನಿಮಗೆ ಸಹಾಯಕ್ಕೆ ಬರ್ತಾರೆ. ಅಪರಿಚಿತರೂ ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಇದು ನಿಮಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಇನ್ನು ಈ ದಿನ ನಿಮಗೆ ಯಾವ ಕ್ಷೇತ್ರ ಗೊತ್ತಿಲ್ಲ ಅಂಥದ್ದಕ್ಕೆ ಕೈ ಹಾಕಬೇಡಿ. ಗೊತ್ತಿರುವಂಥ ದಾರಿಯಲ್ಲೇ ನಡಿಬೇಕು. ಗೊತ್ತಿರುವಂಥ ವ್ಯಕ್ತಿಗಳ ಜೊತೆಯಲ್ಲೇ ವ್ಯವಹಾರವನ್ನು ಮಾಡಬೇಕು. ಅಪರಿಚಿತರ ಜೊತೆ ವ್ಯವಹಾರ ಬೇಡ ಈ ದಿನ. ಇನ್ನು ಈ ದಿನ ದೀರ್ಘಾವಧಿ ಸಾಲಗಳ ಒತ್ತಡ ಸ್ವಲ್ಪ ಜಾಸ್ತಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಅದಕ್ಕಾಗಿ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಮನೆಯ ವಾತಾವರಣ ಕಿರಿಕಿರಿಯನ್ನು ತರಬಹುದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಕೆಲವರ ನಡತೆ, ಕೆಲವರ ಮಾತು ನಿಮಗೆ ಇಷ್ಟ ಆಗಲ್ಲ. ಅದನ್ನು ವಿರೋಧಿಸಲಿಕ್ಕೆ ಈ ದಿನ ನಿಮ್ಮ ಮಾತನ್ನು ಬಳಸಬೇಕಾಗತ್ತೆ. ಮಾತಿನ ಅಸ್ತ್ರ ಬಟ್ ಕಠೋರವಾಗಿರುತ್ತೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರತಿಫಲ ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಕೆಲಸ ಒಳ್ಳೆಯದಿದೆ, ಗುರಿ ಬಹಳ ಅದ್ಭುತವಾಗಿದೆ. ಅದರಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ದರ್ಶನ ಮಾಡಿ, ಸಾಧ್ಯ ಆದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇದ್ದಾನೆ. ವ್ಯಯಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ವಿದ್ಯಮಾನಗಳ ಬಗ್ಗೆ, ನಿಮ್ಮ ಚಟುವಟಿಕೆಗಳ ಬಗ್ಗೆ ಈ ದಿನ ತುಂಬ ಗಮನ ಕೊಡಬೇಕಾಗತ್ತೆ. ಹೈಯೆಸ್ಟ್ ಕಾನ್ಸಂಟ್ರೇಷನ್ ಈ ದಿನ ಬೇಕೇ ಬೇಕು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ದಾಖಲೆ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇಲ್ಲೇ ನಿಮಗೆ ಮೋಸ ಆಗೋದು, ಇಲ್ಲೇ ಎಡವಟ್ಟಾಗೋದು. ಹಾಗಾಗಿ ಈ ಹಣಕಾಸಿನ ನಷ್ಟ ಉಂಟಾಗುವಂಥದ್ದು ಯಾರನ್ನೋ ನಂಬಿ ಮೋಸ ಹೋಗ್ಬಿಡ್ತೀರಿ. ಹಾಗಾಗಿ ಪ್ರತಿಯೊಂದನ್ನು ಕೂಡ ದಾಖಲೆಗಳು ಮಾತಾಡಬೇಕು, ಪತ್ರಗಳು ಮಾತಾಡಬೇಕು. ಬಾಯಿ ಮಾತಿನಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದರಲ್ಲೂ ನಿರುದ್ಯೋಗಿಗಳು ಒಳ್ಳೆಯ ಅವಕಾಶ ಒಂದು ನಿಮಗೆ ಸಿಗ್ತಾ ಇದೆ. ಈ ದಿನ ಎಲ್ಲೋ ಒಂದು ಕಡೆ ಒಂದು ಭರವಸೆಯ ಬೆಳಕು ಸಿಕ್ಕತ್ತೆ. ಅದನ್ನೇ ಈ ದಿನ ನೀವು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಯಾವುದೇ ವಿಚಾರಗಳು ಬಹಳ ಬೇಗ ಕೂಡಿ ಬರಲ್ಲ. ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಶಾಂತಿಯಿಂದ, ಸಂಯಮದಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ನಿಮಗೆ ಗೊತ್ತಿದೆ ಯಾರಿಂದ ಎಷ್ಟು ಸಹಾಯ ಸಿಕ್ಕತ್ತೆ, ಯಾರಿಂದ ಸಹಕಾರ ಅಸಹಕಾರ ಎಲ್ಲವೂ ಸಿಕ್ಕತ್ತೆ ಸಿಕ್ಕಲ್ಲ, ಇದೆಲ್ಲ ಗೊತ್ತಿದೆ. ಅಂಥ ಒಂದು ಸಂದರ್ಭದಲ್ಲಿ ತುಂಬ ಪ್ರಾಕ್ಟಿಕಲ್ಲಾಗಿ ಇರಬೇಕಾಗತ್ತೆ. ಯಾವುದೇ ರೀತಿಯ ಭಾವನಾತ್ಮಕವಾದಂತಹ ಒಂದು ಬ್ಲ್ಯಾಕ್ ಮೇಲ್ಗೆ ಒಳಗಾಗಬೇಡಿ. ಹಾಗಾಗಿ ಜನ ನಿಮ್ಮ ವೀಕ್ನೆಸ್ಸನ್ನೇ ಈ ದಿನ ಬಂಡವಾಳ ಮಾಡ್ಕೊಳ್ತಾರೆ. ಅವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇಂಥ ವಿಚಾರಗಳಲ್ಲಿ. ಇನ್ನು ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ನಿಮ್ಮ
ತಂದೆ ತಾಯಿಯಂದ್ರ ಆಶೀರ್ವಾದದಿಂದ ನಿಮ್ಮ ಮನೆ ದೇವರ ಅನುಗ್ರಹದಿಂದ ಚೆನ್ನಾಗಿ ನಡೀತಾ ಇದೆ. ಆದರೆ ಅದನ್ನು ಇನ್ನೂ ಸ್ವಲ್ಪ ಪ್ರಗತಿಯ ಮಟ್ಟವನ್ನು ಏರಿಸಬೇಕಾಗತ್ತೆ. ಹಾಗಾಗಿ ಅಡ್ಡ ದಾರಿ ಹಿಡಿಯುವಂಥದ್ದಾಗಲಿ ಈ ಶಾರ್ಟ್ಕಟ್ ಮೆಥಡಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ನಿಮಗೆ ಅಷ್ಟು ಶ್ರೇಯಸ್ಸನ್ನು ತರಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಾರ್ಥಕದ ದಿನ. ಏಕೆಂದರೆ ಚಂದ್ರ 11ರ ಸ್ಥಾನದಲ್ಲಿದ್ದಾನೆ, ಲಾಭ ಸ್ಥಾನ ಇದು. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ, ಈ ದಿನದ ಪ್ರಯಾಣದಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಏನೋ ಒಂದು ಸಮಾಧಾನ ಇದೆ. ಕೈ ತುಂಬ ಹಣ ಇಲ್ಲ ಅಂದರೂ ಕೂಡ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ಮನಸ್ಸು ಅನ್ನುವಂಥದ್ದು ನಿಮಗೆ ಯಾವ ರೀತಿಯಲ್ಲಿ ಬೇಕಾದರೂ ನಿಮ್ಮ ಸ್ಥಿತಿಯನ್ನು ಏರಿಸ್ಬೋದು ಅಥವಾ ಕೆಳಗಿಳಿಸ್ಬೋದು. ಹಾಗಾಗಿನೇ ಮನಸ್ಸು ಬಹಳ ಮುಖ್ಯವಾಗಿರುತ್ತೆ. ವೇರ್ಧರಿಸಿ ವಿಲ್ ಧರಿಸಿಯವೇ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಅನ್ವಯ ಆಗತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಬಾಲ್ಯ ಗೆಳೆಯರ ಜೊತೆಯಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಪ್ರಯಾಣ ಮಾಡುವಂಥದ್ದು ಅಥವಾ ಬಹಳ ಗಹನವಾದ ವಿಚಾರಗಳನ್ನು ಚರ್ಚೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಜೀವನ, ನಿಮ್ಮ ಮುಂದಿನ ಭವಿಷ್ಯ, ಹಾಗೆ ನಿಮ್ಮ ಒಂದು ಭದ್ರತೆಯ ಬಗ್ಗೆ ಬಹಳಷ್ಟು ಗಮನಾರ್ಹವಾದಂಥ ವಿಚಾರಗಳನ್ನು ಕಲೆ ಹಾಕ್ತೀರಿ. ಹಾಗೆ ಕೆಲವು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥ ವಿಚಾರದಲ್ಲೂ ಕೂಡ ತುಂಬ ಕುತೂಹಲ ಇರುತ್ತೆ. ವಿದ್ಯಾರ್ಥಿಗಳು ಈ ದಿನ ತುಂಬ ಅನುಕೂಲಕರವಾದಂಥ ಸಂದರ್ಭ ಇದೆ. ಹಾಗೆ ಈ ದಿನ ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ನೀವು ನಿಮ್ಮ ಕೈಲಾದ ನೆರವನ್ನು ನಿಮ್ಮ ಸ್ನೇಹಿತರಿಗೆ ನೀಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಎಲ್ಲದರಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಇತಿಮಿತಿ ಇದೆ, ಅದು ನಿಮಗೂ ಗೊತ್ತಿದೆ. ಅದನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ರೀತಿಯ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡು ನಂತರ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಪಿತ್ರಾರ್ಜಿತವಾಗಿ ಬರುವಂಥ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಇರಬಹುದು. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕರ್ಮಸ್ಥಾನ, ಉದ್ಯೋಗ ಸ್ಥಾನ, ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗುವಂಥದ್ದಿದೆ. ಮನಸ್ಥಿತಿ ಚೆನ್ನಾಗಿದೆ. ಆದರೆ ಮನಸ್ಸಿಗೆ ಅನುಗುಣವಾಗಿ ದೇಹ ಕೆಲವೊಮ್ಮೆ ನಿಮಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿನೇ ಈ ದಿನದ ಕೆಲವು ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಯಾವ ಕೆಲಸ ಮುಂದುವರಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನೇ ಪೂರ್ಣ ಮಾಡಿ. 10 ಕೆಲಸಗಳಿಗಿಂತ 5 ಕೆಲಸ ಆಯ್ಕೆ ಮಾಡಿಕೊಳ್ಳಿ. 5 ಕೆಲಸವನ್ನು ಪೂರ್ಣ ಮಾಡಿ ಅದರಿಂದ ಬರುವಂಥ ಫಲಿತಾಂಶಗಳನ್ನೇ ಈ ದಿನ ಅನುಭವಿಸಿದ್ರೆ ಸಾಕು. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಧಾರಾಳತನವನ್ನು ತೋರಿಸಲಿಕ್ಕೆ ಹೋಗಿ, ಯಾರನ್ನೋ ಮೆಚ್ಚಿಸಲಿಕ್ಕೆ ಹೋಗಿ ಸ್ವಲ್ಪ ಹಣಕಾಸಿನ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಹಳೆಯ ವಿಚಾರಗಳನ್ನು ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಇದೆ. ಇನ್ನು ಹಳೆಯ ವಿಚಾರಗಳು, ಹಳೆಯ ವಸ್ತುಗಳು, ಹಳೆಯ ಸಾಮಗ್ರಿಗಳು ನಿಮಗೆ ಈ ದಿನ ತುಂಬ ಖುಷಿಯನ್ನು ಕೊಡುವಂಥದ್ದು. ಏನೋ ಒಂದು ಹಳೆಯ ನೆನಪು ಹಾಗೆ ಮನಃಪಟಲಕ್ಕೆ ಬಂದು ಮರೆಮಾಚುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಮಾತುಕತೆ, ಪೂರ್ವ ಸಿದ್ಧತೆ ಇತ್ಯಾದಿಗಳು ಏನೋ ಒಂದು ನಡೆಯುವಂಥದ್ದು ಕೂಡ ಇರುತ್ತೆ. ಅದರಲ್ಲಿ ನಿಮ್ಮ ಭಾಗವಹಿಸಿಕೆ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅನ್ನುವಂಥದ್ದನ್ನು ನೀವೇ ನಿರ್ಧರಿಸಬೇಕಾಗತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ನೇರವಾಗಿ ಹೇಳುವಂಥ ಒಂದು ಜಾಯಮಾನ ನಿಮ್ಮದು. ಆದರೆ ಈ ದಿನ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಅದನ್ನು ನೋಡಿಕೊಂಡು ಸಂದರ್ಭೋಚಿತವಾಗಿ ಮಾತಾಡುವಂಥದ್ದು ತುಂಬ ಉತ್ತಮ. ಕೆಲವರಿಗೆ ಸತ್ಯ ನೇರವಾಗಿ ಹೇಳಿದ್ರೆ ಇಷ್ಟ ಆಗಲ್ಲ. ಅದನ್ನೇ ಬಹಳ ವಿಶೇಷ ರೀತಿಯಲ್ಲಿ ಹೇಳುವಂಥ ಒಂದು ಕಲೆಗಾರಿಕೆ ನಿಮ್ಮಲ್ಲಿದೆ. ಅದನ್ನು ಈ ಸಮಯದಲ್ಲಿ ಬಳಸ್ಕೊಳ್ಳಿ. ಇನ್ನು
ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ಕುಟುಂಬದಸ್ಥರ ಆರೋಗ್ಯ ಕೂಡ ಸ್ವಲ್ಪ ವ್ಯತ್ಯಾಸದಲ್ಲೇ ಇರುತ್ತೆ, ಅದನ್ನು ಕೂಡ ಈ ದಿನ ಗಮನಿಸಬೇಕಾಗತ್ತೆ. ಒಟ್ಟಾರೆ ಸಮಸ್ಯೆಗಳು ಇರುವಂಥದ್ದು, ಒತ್ತಡ ಕೂಡ ಇರುತ್ತೆ, ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿಕೊಳ್ಳಿ. ಹಾಗೆ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು. ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.